ಹೆಸರು ರೇಣುಕಾ, ಶ್ರೀ ಕಲ್ಮೇಶ್ವರ ಪ್ರೌಢಶಾಲೆ ಕಲ್ಲೇದೇವರ್. ನಾವು ಈಗ ಹೇಮಂತ ಪದ್ಯದ ಕವಿಯಾದ ಎಸ್.ವಿ. ಪರಮೇಶ್ವರ ಭಟ್ಟರದ್ದು ಕವಿ ಸಂದರ್ಶನವನ್ನು ಮಾಡುತ್ತಿದ್ದೇವೆ. ನಮ್ಮ ಕರ್ನಾಟಕದಲ್ಲಿ 8 ಕವಿಗಳಾದ ಅದರಲ್ಲಿ ಒಬ್ಬರಾದ ಎಸ್.ವಿ. ಪರಮೇಶ್ವರ ಭಟ್ಟರು ನಮ್ಮ ಶಾಲಾ ಸಂಸ್ಥೆಗೆ ಆಗಮಿಸುತ್ತಿದ್ದಾರೆ. ವಂದನೆಗಳು, ಅಭಿನಂದನೆಗಳು. ಎಲ್ಲರಿಗೂ ಧನ್ಯವಾದಗಳು. ಕವಿಗಳೇ, ನಿಮ್ಮ ಹೆಸರೇನು? ನನ್ನ ಹೆಸರು ಎಸ್.ವಿ. ಪರಮೇಶ್ವರ ಭಟ್. ನಿಮ್ಮ ತಂದೆ ತಾಯಿ ಹೆಸರು? ನನ್ನ ತಂದೆ ಹೆಸರು ಸದಾಶಿವರಾಯ, ನನ್ನ ತಾಯಿ ಲಕ್ಷ್ಮಮ್ಮ. ನೀವು ಎಲ್ಲಿ ಜನಿಸಿದ್ದೀರಿ? ನಾವು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಜನಿಸಿದ್ದು. ನೀವು ಯಾವ ವಿಶ್ವವಿದ್ಯಾಲಯಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ? ನಾನು ಕನ್ನಡದ ವಿಶ್ವವಿದ್ಯಾಲಯದಲ್ಲಿ, ಮೈಸೂರು ಮತ್ತು ಮಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಅಲ್ಲಿನ ಅನುಭವ ಹೇಗಿತ್ತು ನಿಮಗೆ? ನನಗೆ ಅಲ್ಲಿನ ಅನುಭವ ಹೇಳ್ಬೇಕಂದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ, ಆದರೆ ನಾನು ಸ್ವಲ್ಪದಾಗಿ ಹೇಳ್ತೇನೆ. ಅಲ್ಲಿನ ಮಕ್ಕಳೆಲ್ಲರೂ ನನಗೆ ಪ್ರೋತ್ಸಾಹ ನೀಡಿದ್ದೆ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹೇಗಂದ್ರಪ್ಪ ಅಂದ್ರೆ ನಾ ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಅನ್ನ ಸರಿಯಾಗಿ ಮಾಡಿ. ಅಲ್ಲಿನ ಮೈಸೂರಿನಲ್ಲಿರ್ತಕ್ಕಂಥ ಹಲವಾರು ರಾಜರನ್ನ ನಾನು ಮೈಸೂರಿನಲ್ಲಿ ಭೇಟಿಯಾಗಿದ್ದೆ. ಅಲ್ಲಿನ ವಾತಾವರಣವು ನನಗೆ ತುಂಬಾ ಚೆನ್ನಾಗಿತ್ತು. ಆದ್ರಿಂದ ನನಗೆ ಮೈಸೂರು ಮತ್ತು ಮಂಗಳೂರಿನ ಕನ್ನಡದ ಪ್ರಾಧ್ಯಾಪಕರಾಗಿ ಅಲ್ಲಿನ ಸೇವೆಯನ್ನು ಸಲ್ಲಿಸಿದ್ದೇನೆ. ನೀವು ಯಾವ ಕೃತಿಗಳನ್ನು ಬರೆದಿದ್ದೀರಿ? ನಾನು ಅನೇಕ ಕೃತಿಗಳನ್ನು ಬರೆದಿದ್ದೇನೆ. ಅದರಲ್ಲಿ ಪ್ರಮುಖವಾಗಿದ್ದವು ಸರಹುಣ್ಣೆ, ಉಪ್ಪು ಕಡಲು, ರಾಗಿಣಿ. ನೀವು ಯಾವ ಕಥಾ ಸಂಕಲನವನ್ನು ಆರಿಸಿಕೊಂಡಿದ್ದೀರಿ? ನಾನು ಗಗನಚುಕ್ಕಿ ಎಂಬ ಕಥಾ ಸಂಕಲನವನ್ನು ಆರಿಸಿಕೊಂಡಿದ್ದೇನೆ. ನಿಮ್ಮನ್ನು ಕನ್ನಡದ ಬಹುಮುಖಿ ಕವಿ ಎಂದು ಯಾವುದಕ್ಕಾಗಿ ಕರೆದಿದ್ದಾರೆ? ನಾನೊಬ್ಬ ಶ್ರೇಷ್ಠ ಕವಿ, ಅನುವಾದಕ ಮತ್ತು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಅನೇಕ ಕೃತಿಗಳನ್ನು ನಾನು ಕನ್ನಡಿಗರಿಗೆ ಉಪಯೋಗ ಆಗಲಿಕ್ಕೆ ಅವುಗಳನ್ನು ಕನ್ನಡಿಗೆ ಅನುವಾದಿಸುವುದರಿಂದ ನನ್ನನ್ನು ಕನ್ನಡದ ಶ್ರೇಷ್ಠ ಕವಿ ಅಂತ ಕರೆಯುತ್ತಾರೆ. ಉಪ್ಪು ಕಡಲು ಈ ಕೃತಿಯನ್ನು ಯಾಕೆ ಆರಿಸಿಕೊಂಡಿದ್ದೀರಿ? ನಾನು ಉಪ್ಪು ಕಡಲಿನ ಕೃತಿಯನ್ನು ಯಾಕಪ್ಪ ಆರಿಸಿಕೊಂಡೇನೆ ಅಂದ್ರೆ, ಕಡಲಿನ ತುಂಬೆಲ್ಲ ಉಪ್ಪು ಒಂದು ಸಣ್ಣ ಭಾಗವಾಗಿದೆ. ಹಾಗೆ ನಾವು ಮನುಷ್ಯರು ಇರ್ತಕ್ಕಂಥದ್ದಲ್ಲಿ ನಮ್ಮ ಮನಸ್ಸು ಉಪ್ಪಿನ ಸಮುದ್ರದಾಗೆ ಆಳವಾಗಿರಬೇಕು, ಉಪ್ಪಿನ ತರ ಕಲ್ಮಶವಾಗಿರಬಹುದು. ನಾನು ಮನುಷ್ಯರಿಗೆ ತಿಳಿಸಬೇಕೆಂಬ ಒಂದು ಸಣ್ಣ ಪ್ರಯತ್ನದಲ್ಲಿ ಉಪ್ಪು ಕಡಲು ಎಂಬ ಕೃತಿಯನ್ನು ಆರಿಸಿಕೊಂಡಿದ್ದೇನೆ. ಇಂದ್ರಚಾಪ ಕೃತಿಯನ್ನು ಬರೆಯುವಾಗ ನಿಮಗೆ ಅನುಭವ ಹೇಗಿತ್ತು? ನಮಗೆ ಇಂದ್ರಚಾಪ ಅಂದ್ರೆ ಮೊದಲು ತಿಳ್ಕೊಬೇಕಾಗಿರೋದು ಕಾಮನ್ ಬಿಲ್ಲು. ಕಾಮನ್ ಬಿಲ್ಲಿನಲ್ಲಿ ಹೇಗೆ 7 ಬಣ್ಣ ಇರ್ತಾವಲ್ಲ, 7 ಬಣ್ಣವು ಒಂದೊಂದು ವಿಶೇಷತೆಯನ್ನ ತಿಳಿಸುತ್ತೇವೆ. ಕೆಂಪು ನಂಬಿಕೆ ಸೂಚನೆಯನ್ನು ತಿಳಿಸಿದ್ರೆ, ಹಸಿರು ವಿಶ್ವಾಸ, ಹೀಗೆ ಎಲ್ಲವೂ ಒಂದೊಂದು ಅರ್ಥವನ್ನ ತಿಳಿಸುತ್ತೆ. ಹಾಗೆ ಮಕ್ಕಳು ಸಹ ಕಾಮನ್ ಬಿಲ್ಲಿನ ತರ ಒಂದೊಂದು ವಿಶೇಷತೆಯನ್ನು ತಿಳಿಸಿಕೊಂಡು ಅವರು ಸಹ ಸಹೃದಯನಾಗಿ ಮುಂದೆ ಸಾಗಲಿಕ್ಕೆ ನಾನು ಇಂದ್ರಚಾಪ ಎಂಬ ಕೃತಿಯನ್ನು ಬರೆದೆ. ಮತ್ತು ಗಗನಚುಕ್ಕಿ ಎಂಬ ಕವನ ಸಂಕಲನವನ್ನು ಬರೆಯುವಾಗ ಅನುಭವ ಹೇಗೆ ಹೇಮಂತ ಋತು ತನ್ನ ಕಾಲಕ್ಕೆ ಅದು ಸರಿಯಾಗಿ ಸಂದರ್ಭದಲ್ಲಿ ಬರುತ್ತಲ್ಲ, ಹಾಗೆ ಗಗನಚುಕ್ಕಿಯು ಸಹ ತನ್ನ ಕಾಲಕ್ಕೆ ಸರಿಯಾಗಿ ಬರುತ್ತದೆ. ಹೇಗೆಂದ್ರೆ ಮಕ್ಕಳ ಜೀವನದಲ್ಲಿ ಕಷ್ಟ ಸುಖ ಎಲ್ಲವೂ ಒಂದೇ, ನಾವು ಸಮನಾಗಿಯೇ ನೋಡ್ಕೋಬೇಕು. ಕಷ್ಟ ಬಂದಾಗ ಹಿಗ್ಗು ಬಿಟ್ರೆ, ಸುಖ ಬಂದಾಗ ಕುಗ್ಗಕ್ಕೆ ಹೋಗ್ಬಾರ್ದು. ಕಷ್ಟನೂ ಸಹ ಒಂಥರ ಖುಷಿ ರೂಪದಲ್ಲಿ ನೋಡಿದ್ರೆ ಎಲ್ಲವೂ ನಮಗೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನೋಡ್ತಾ ಇರ್ಬೇಕು. ಹಾಗೆ ಕಷ್ಟ ಬರ್ತೈತಪ್ಪ ಅಂತ ಕುತ್ಕೊಳಕ್ ಹೋದೆ ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲಸಗಳು ಹಾಗೆ ಇರ್ತವೆ. ಓದೋದು ಒಂದು ಕಷ್ಟ ಆಗುತ್ತದೆ, ಆದ್ರೆ ಅದನ್ನೇ ನಾವು ಇದೇ ನನಗೆ ಖುಷಿ ಅಂತ ಓದ್ಕೊಂಡೆ ಅಂದ್ರೆ ನಮಗೆ ಅದು ಈಸಿ ಆಗುತ್ತೆ, ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತೇವೆ. ಹಾಗಾಗಿ ನಾನು ಗಗನಚುಕ್ಕಿ ಎಂಬ ಕಥಾ ಸಂಕಲನವನ್ನು ಆರಿಸಿಕೊಂಡಿದ್ದೇನೆ. ಮತ್ತು ನಿಮಗೆ ದೊರೆತಿರುವ ಪ್ರಶಸ್ತಿಗಳು ಯಾವ್ಯಾವು? ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ. ಮತ್ತು ನೀವು ಹೇಮಂತ ಪದ್ಯವನ್ನು ವಿಶೇಷತೆ ಏನನ್ನ ಬರೆದಿದ್ದೀರಿ? ನಾನು ಹೇಮಂತ ಕೃತಿಯನ್ನ ಹೇಗೆ ವಿಶೇಷತೆಯನ್ನ ಮಾಡಿದೆ ಅಂದ್ರೆ, ಮನುಷ್ಯರು ಸಹ ಸಹೃದಯನಾಗಿ ಹೊಂದಬೇಕು. ಹೇಗಂಪ ಅಂದ್ರೆ, ಹಿಂದಿನ ಕಾಲದಾಗ ಅಂಬಿಗರ ಚೌಡಯ್ಯನವರು ವಚನ ಬರೆದಿದ್ದಾರೆ. ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತೆ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನು, ಶಿವನ ಚಿಂತೆ
ರೀತಿಯಲ್ಲಿದ್ದೊಬ್ಬರನ್ನು ಕಂಡೆನು, ನಮ್ಮ ಅಂಬಿಗರ ಚೌಡಯ್ಯನ ನಿಜೇಶ್ವರ. ಹೀಗೆ ಮನುಷ್ಯ ಹೇಗಪ್ಪ ಬಡತನ ಬಂತಪ್ಪ ಅಂದ್ರೆ ಸುಮ್ಮನೆ ಕೂತ್ಕೊಂತಾರೆ, ಹೆಂಡರಾದ ಅಂದ್ರೆ ಮಕ್ಕಳು ಚಿಂತೆ ಪಡ್ತಾರೆ. ಹೀಗೆ ಒಂದೆಲ್ಲ ಒಂದು ರೀತಿಯಲ್ಲ ಚಿಂತೆಯನ್ನ ಪಡಬಾರ್ದು ಅಂತ ಮನಸ್ಸು ನಾನೀಗ ಉಪ್ಪು ಕೊಡಲು ಮತ್ತು ಇಂದ್ರಚಾಪ ಮತ್ತು ಸ್ವರ ಉಣ್ಣೆ ರಾಗಿ ಹೀಗೆಲ್ಲ ಕೃತಿಗಳನ್ನು ಒಂದೊಂದು ಅರ್ಧಕ್ಕೆ ಒಂದೊಂದು ಕೃತಿಗಳನ್ನು ಬರೆದೀನಿ. ಹಾಗೆ ಈ ಸಹ ಶಿಕ್ಷಕರು ಇರ್ತಾರಲ್ಲ, ಮಕ್ಕಳ ಹತ್ತಿರ ಅದನ್ನೆಲ್ಲ ಹಂಚಿಕೊಂಡು ಆ ಮಕ್ಕಳು ಸಹ ಅವರ ತಂದೆ ತಾಯಿ ಅಂತೇಳಿ ಹೋಗಿ ಹೇಳ್ತಾರೆ. ಆಗ ಅವರು ಪಾಲಕರು ಸಹ ಬದಲಾವಣೆ ಆಗ್ತಾರೆ ಅಂತ ನಾನು ಹೇಮಂತ ಕೃತಿಯನ್ನು ಬರೆದು. ಹೇಮಂತ ಬಂದಾಗ ಒಣ ಮರಗಳೆಲ್ಲ ಚಿಗುರು ಎಳತಕ್ಕಂಥವೆಲ್ಲ ಬಾಡಿ ಹೋಗ್ತಾವ. ಮತ್ತೆ ಅದೇ ವಸಂತ ಕಾಲ ಬಂದಾಗ ಬಾಡಿರ್ತಕ್ಕಂಥ ಎಲೆಗಳೆಲ್ಲ ಚಿಗುರು ಎಳ್ತವೆ. ಹಾಗೆ ಮನುಷ್ಯನ ಜೀವನದಲ್ಲಿ ಸಹ ಬಾಡಿರ್ತಕ್ಕಂಥವೆಲ್ಲ ಚಿಗುರು ಎಳಬೇಕಂತ ನಾ ಹೇಮಂತ ಕಥೆಯನ್ನ ಹೇಮಂತ ಕಥಾ ಸಂಕಲನವನ್ನು ಏಕೆ ಆರಿಸಿಕೊಂಡಿದ್ದೀರಿ? ಹೇಮಂತ ಪದ್ಯದ ಕಥಾ ಸಂಕಲನ ಗಗನಚುಕ್ಕಿ ಎಂಬ ಆರಿಸಿಕೊಂಡೇನಿ. ಗಗನಚುಕ್ಕಿ ಅದು ಸಹ ಸಂದರ್ಭಕ್ಕೆ ಅನುಗುಣವಾಗಿ ಬರ್ತದೆ. ಗಗನಚುಕ್ಕಿ ನಾನು ಆಕಾಶ ಮತ್ತು ನಕ್ಷತ್ರಗಳಿಗೆ ಹೋಲಿಕೆ ಮಾಡಿ, ಆಕಾಶವು ಇಡೀ ಜಗತ್ತನ್ನ ಸುತ್ತುವರೆದುಕೊಂಡಿದೆ. ನಕ್ಷತ್ರವು ಆಕಾಶದ ಒಂದು ನಕ್ಷತ್ರ ಕಂಡ್ರೆ ಸಾಕು, ಅದರ ಸುಂದರವೇ ಬೇರೆ ಇರ್ತದೆ. ಹಾಗಾಗಿ ನಾನು ಗಗನಚುಕ್ಕಿ ಎಂಬ ಕಥಾ ಸಂಕಲನವನ್ನು ಆರಿಸಿಕೊಂಡಿದ್ದೇನೆ. ನೀವು ಯಾರ ಕೃತಿಗಳನ್ನು ಅನುವಾದಿಸಿದ್ದೀರಿ? ನಾನು ಜಯದೇವನ ಗೀತ ಗೋವಿಂದ, ಭರ್ತೃಹರಿಯ ಶತಕತ್ರೆಯ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿಕೊಂಡಿದ್ದೇನೆ. ಈ ನಮ್ಮ ಶಾಲಾ ಸಂಸ್ಥೆಗೆ ಆಗಮಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮ್ಮ ಕಡೆಯಿಂದ ಈ ಚಿಕ್ಕ ಕಾಣಿಕೆಯನ್ನು ನಿಮಗೆ ಕೊಡುತ್ತಿದ್ದೇವೆ. ಧನ್ಯವಾದಗಳು.